ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಈಗ ಈ ಪಾಸ್ಪೋರ್ಟ್ಗೆ ಅಭಿಷೇಕ ಮಾಡಿ ಮೋಕ್ಷ ಕಾಣಿಸ್ತು. ಅಯ್ಯೋ ಅಮೂಲ್ಯ ಪುಟಿ, ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ. ಕೆಳಗಡೆ ಇಳಿಸಿದ ತಕ್ಷಣ ಸುಸು ಮಾಡ್ಬಿಟ್ಟಿಯಲ್ಲ. ಅಯ್ಯೋ, ಇದು ಅತ್ತೆ ಪಾಸ್ಪೋರ್ಟ್ ಪುಸ್ತಕ ಇದ್ದಾಗಿದೆ. ಅತ್ತೆ ಅತ್ತೆ ಅಮೃತ, ಏನಾಯ್ತು? ಅದು ಅದು ಪಾಸ್ಪೋರ್ಟ್ ಮೇಲೆ ಅಮೂಲ್ಯ ಸುಸು ಮಾಡ್ಬಿಟ್ಟಿದ್ದಾಳೆ. ಪಾಪ ಮಗು ಅಲ್ವಾ, ಏನ್ ಗೊತ್ತಾಗತ್ತೆ ಹೇಳಿ. ಅಯ್ಯೋ, ಪೂರ್ತಿ ನಿಂದೋಗಿದೆ. ಯಶೋದ, ಮಗುನ್ ಕರ್ಕೊಂಡು ಈ ರೂಮ್ಗೆ ಯಾಕೆ ಬಂದೆ? ನಾನ್ ಕರ್ಕೊಂಡ್ ಬಂದಿಲ್ಲ, ಆಡ್ತಾ ಆಡ್ತಾ ಇಲ್ಲಿಗೆ ಬಂದ್ಬಿಟ್ಟಿದ್ಲು. ನಾನು ಕರ್ಕೊಂಡು ಹೋಗಕ್ ಬಂದೆ ಅಷ್ಟೇ. ಪಾಸ್ಪೋರ್ಟ್ನ ನಾನು ಬ್ಯಾಗಲ್ಲಿ ಇಟ್ಟಿದ್ದೆ, ಇದು ಕೆಳಗಡೆ ಹೇಗೆ ಬಿತ್ತು ನನಗೆ ಗೊತ್ತಿಲ್ಲ ಶಾಂತಲಾ ಅವರೇ. ಬಹುಶಃ ಅಮೂಲ್ಯ ಆಟ ಆಡಕ್ಕೆ ತಗೊಂಡು ಕೆಳಗೆ ಬೀಳ್ಸಿದಾಳೆ, ಅದ್ರ ಮೇಲೆ ಸುಸು ಮಾಡ್ಬಿಟ್ಟಿದ್ದಾಳೆ. ಎಲ್ಲಿ ಆ ಪಾಸ್ಪೋರ್ಟ್ ಕೊಡಿ, ಇಲ್ಲಿ ಕೊಡ. ಅಂಟಂಟಾಗಿದೆಯಲ್ಲ. ಯಶೋದ, ಮಗು ಹಾಳು ಮಾಡ್ತಾ ಇಲ್ಲ ನೀನೇನಾದ್ರೂ ಕಿತಾಪತಿ ಮಾಡಿದ್ಯಾ? ಅಯ್ಯಯ್ಯೋ, ಲೋಟದಲ್ಲಿದ್ದು ನೀರಲ್ಲ, ನಿಂಬೆ ಜ್ಯೂಸ್ ಅಂತ ಕಾಣತ್ತೆ. ಈಗೇನಪ್ಪ ಮಾಡೋದು ದೇವ್ರೆ? ನಿನ್ನೆ ಕೇಳ್ತಾ ಇರೋದು, ಎಷ್ಟು ಅಂಟೆಂಟಾಗಿದೆ ಅಂತ ನೋಡು. ತಗೋ. ಆಹಾಹಾ, ಕೊನೆಗೂ ನನ್ನ ಮೊಮ್ಮಗಳು ನನ್ನ ಕಾಪಾಡಿಬಿಟ್ಲು. ಅಯ್ಯೋ ಬೇಷ್ ಅಮೂಲ್ಯ, ಬೇಷ್. ಇನ್ನು ನಿಮ್ಮ ಶಕುಂತಲಾ ಅಜ್ಜಿ ಇದನ್ನು ಮುಟ್ಟಾದ್ರೂ ನೋಡ್ಕೊಳ್ಳಿ, ಇಲ್ಲ ನಾಲ್ಗೆಗೆ ಹಾಕ್ಕೊಂಡು ನೆಕ್ಕಾದ್ರೂ ನೋಡ್ಕೊಳ್ಳಿ, ನನಗೆ ಯಾವ ಭಯನೂ ಇಲ್ಲ. ನೋಡಿದ್ರಾ, ಗಾಬರಿಯಾಗಿ ಅರ್ಧಕ್ಕೆ ಕಟ್ಕೊಂಡಿದ್ಲು ಅನ್ಸತ್ತೆ, ಪೂರ ಮುಗಿಸ್ಬಿಟ್ಲು. ಅದಕ್ಕೆ ಕೊಡಿ ಇಲ್ಲಿ. ಅಮ್ಮ, ಇದು ಪೂರ್ತಿ ಹಾಳ ಹೋಗ್ಬಿಟ್ಟಿದೆ. ಪಾಸ್ಪೋರ್ಟ್ ಆಫೀಸರ್ ಇದನ್ನ ಎಕ್ಸೆಪ್ಟ್ ಮಾಡೋದಿಲ್ಲ. ಹೌದಾ ವಿನಯ್, ಇದು ಹೊಸಾದ್ ಮಾಡ್ಸಕ್ಕಾಗಲ್ವಾ? ಇಲ್ಲ ವರ್ಷ, ತಕ್ಷಣಕ್ಕಾಗಲ್ಲ, ಕನಿಷ್ಠ 1 ಮಂತ್ ಆದರೂ ಬೇಕು.
ಅಯ್ಯೋ ದೇವ್ರೆ, ಅಮೂಲ್ಯ ಎಂಥ ಕೆಲಸ ಮಾಡಿಬಿಟ್ಟೆ ನೋಡು. ದೊಡ್ಡಜ್ಜಿ ಎಲ್ಲೂ ಹೋಗ್ದಿರೋ ಹಾಗೆ ಮಾಡಿಬಿಟ್ಟೆ. ಹೋಗ್ಲಿ ಬಿಡು ಅಮೃತ, ಮಗುಗೆ ಇದೆಲ್ಲ ಏನು ಗೊತ್ತಾಗುತ್ತೆ. ವರ್ಷನ್ ಜೊತೆಲಿ ಬೇರೆ ಯಾರಾದರೂ ಹೋದರೆ ಆಯಿತು. ಅಮ್ಮ, ಇನ್ಯಾರು ಹೋಗೋಕ್ಕಾಗತ್ತೆ? ಅತ್ತಿಗೆನೇ ಹೋಗ್ಬೇಕಷ್ಟೆ. ಅಮೃತನಾ? ಪಾಪ, ಇವಳಿಗೆ ಮಗುನ್ ನೋಡ್ಕೊಂಡ್ರೆ ಸಾಕಾಗಿದೆ. ಇಷ್ಟು ಜನ ಮನೇಲಿದ್ರು ಈ ಅಮೂಲ್ಯ ಎಲ್ರು ಕಣ್ ತಪ್ಪಿಸಿ ಏನಾದ್ರೂ ಒಂದು ಅಡಾವುಡಿ ಮಾಡ್ತಾಳೆ. ಅಮೂಲ್ಯನ್ ಕರ್ಕೊಂಡು ಅಮೆರಿಕಾಗೆ ಹೇಗೆ ಬರ್ತಾಳೆ ಹೇಳಿ? ಮತ್ತಿನ್ಯಾರು ಹೋಗೋದು? ನನಗಂತೂ ಈಗ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅತ್ತೆ. ಅಚ್ಚಾ, ಅದಕ್ಕೆ ಯಾಕೆ ಅಷ್ಟಲ್ಲೇ ಕೆಡ್ಸ್ಕೋತೀಯಾ? ನಿನ್ನ ಜೊತೆ ನಾನೇ ಬರ್ತೀನಿ ಬಿಡು. ಹೇಗಿದ್ರು ನೀನೇ ನನಗೆ ಪಾಸ್ಪೋರ್ಟ್ ಮಾಡಿಸ್ಕೊಟ್ಟಿದೀಯಲ್ಲ. ಹೌದು ಶಕುಂತಲಾ, ನಾವು ಹೋಗೋದಕ್ಕಿಂತ ಮಗಳ ಜೊತೆಲಿ ಅಮ್ಮ ಹೋದ್ರೆ ಒಳ್ಳೇದು. ಹೌದಮ್ಮ, ವರ್ಷ ಜೊತೆ ಅತ್ತೆ ಇದ್ರೇ ಒಳ್ಳೆಯದು. ಅಕಸ್ಮಾತ್ ವರ್ಷ ಏನಾದರೂ ಅತ್ತೆನ ನೋಡಬೇಕು ಅಂತ ಹಠ ಮಾಡಿದರೆ ಮತ್ತೆ ಇವರೊಬ್ಬರನ್ನೇ ಅಲ್ಲಿ ಕಳ್ಸೋಕ್ಕಾಗಲ್ಲ. ಯಶೋಧ, ನೀನೇ ವರ್ಷನ್ ಜೊತೆಯಲ್ಲಿ ಹೋಗ್ಬಿಟ್ಟು ಬಾ. ನೋಡು, ಭಾಳ ಜೋಪಾನವಾಗಿ ಅವಳನ್ನ ನೋಡ್ಕೋಬೇಕು. ಇಲ್ಲಿ ಥರ ಅಲ್ಲಿ ಏನಾದರೂ ಕಿತಾಪತಿ ಮಾಡಿದೆಯೋ ಅಲ್ಲಿನ ಪೊಲೀಸು ಸೀದಾ ನಿನ್ನನ್ನು ಒಳಗಾಕ್ಬಿಡ್ತಾರೆ. ಅಯ್ಯೋ ಇಲ್ಲಪ್ಪ, ನಾನು ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗಲ್ಲ. ವರ್ಷನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಇಲ್ಲಿ ಹೆರಿಗೆ ಕಷ್ಟ ಆಗತ್ತೆ ಅಂತ ತಾನೇ ನಾವು ಅಲ್ಲಿಗೆ ಹೋಗ್ತಿರೋದು, ಅಲ್ವಾ ವರ್ಷ? ವರ್ಷ ಇನ್ನೂ ಏನೇ ತುಂಬ್ತಿದ್ಯಾ? ನಾನೇ ಎಲ್ಲ ಪ್ಯಾಕ್ ಮಾಡಿದ್ನಲ್ಲ. ಅಮ್ಮ, ಈ ಸ್ವೆಟ್ರ್ ಯಾಕೆ ತುಂಬಿದ್ಯಾ? ಚೆನ್ನೈಯಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಇದು ಯಾಕೆ ಬೇಕು ಹೇಳು? ಅಲ್ಲಿ ಹೋಟೆಲಲ್ಲಿ ರೂಮ್ ಮಾಡಿದ್ರೆ ಏರ್ ಕಂಡೀಷನ್ ಇರುತ್ತೆ, ಸಿಕ್ಕಾಪಟ್ಟೆ ಚಳಿ ಆಗತ್ತೆ. ಸುಮ್ಮನೆ ಇದ್ರೊಳಗೆ ಇರಲಿ ಬಿಡು. ನೀನೇನು ಇದನ್ನು ಹೊತ್ಕೊಂಡು ಹೋಗ್ಬೇಕಾ? ಲೇ ವರ್ಷ, ಅಲ್ಲಿ ಚೆನ್ನೈಯಲ್ಲಿ ಟೈಮ್ ಸಿಕ್ಕಿದ್ರೆ ಬೀಚು ಎಲ್ಲ ಕಡೆ ಹೋಗಿ ಬಂದ್ಬಿಡೋಣ ಕಣೆ. ಅದೇನು ಸಡ್ಗಾರನೋ, ಒಳ್ಳೆ ಪಿಕ್ನಿಕ್ ಹೋಗೋರ್ ಥರ ಸಂಭ್ರಮಿಸ್ತಿದ್ಯಾ. ಮತ್ತಿನ್ನೇನೆ, ಅಮೇರಿಕಾಗೆ ಹೋಗೋ ಅವಕಾಶ ಸಿಕ್ಕಿದೆ ಅಂದ್ರೆ ಖುಷಿ ಆಗಲ್ವೇನೆ? ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ. ಸಿಗುತ್ತೆ ಸಿಗುತ್ತೆ. ನಮ್ಮ ಅತ್ತೆ ಪಾಸ್ಪೋರ್ಟ್ ಜ್ಯೂಸಲ್ಲಿ ಮುಳುಗಿಸಿದ್ರೆ ಸಿಗದೆ ಏನಾಗುತ್ತೆ? ಅಮೂಲ್ಯ ತಕ್ಷಣ ಸೂಸು ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಮ್ಮ ಶಕುಂತಲಾ ಅತ್ತೆ ಇನ್ನ ಅಮೇರಿಕಾ ಕಳಿಸ್ತಿರ್ಲಿಲ್ಲ. ಪಾಸ್ಪೋರ್ಟ್ ಹಾಳು ಮಾಡಿದೆ ಅಂತ ಜೈಲಿಗೆ ಕಳಿಸ್ತಿದ್ರು. ಅದು ಏರೋಪ್ಲೇನಲ್ಲ, ಪೊಲೀಸ್ ವ್ಯಾನಲ್ಲಿ. ಸಾಕು ಸುಮ್ಮನಿರೆ. ನಿಮ್ಮ ಶಕುಂತಲಾ ಅತ್ತೆ ಒಬ್ಳೇನ ಬುದ್ಧಿವಂತಲು. ನಾವೇನು ಇಲ್ಲಿ ತಲೆಯಲ್ಲಿ ಸಗಣಿ ತುಂಬ್ಕೊಂಡಿರ್ತೀವಿ ಅಂದ್ಕೊಂಡಿದ್ಯಾ? ಯಾರ್ಯಾರನ್ನ ಹೇಗೆ ಏಮಾರಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇದೆಲ್ಲ ಬಿಟ್ಟು ಮೊದಲು ಅಮೇರಿಕಾಗೆ ಹಾರೋದು ನೋಡು. ನಿಮ್ಮ ಶಕುಂತಲಾ ದೇವಿ ಯಾವಾಗ ಮನಸ್ಸು ಬದಲಾಯಿಸ್ತಾಳೋ ಹೇಳೋಕ್ಕಾಗಲ್ಲ. ಅದು ನಿಜಾನೇ. ಆದಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡ್ಬೇಕು. ಅಮ್ಮ, ನಿನ್ನ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡ್ಯಾ? ನಂದೆಷ್ಟೊತ್ತೆ, ಈಗ ಹೋಗಾಗ ಬಂದ್ಬಿಡ್ತೀನಿ. ಬರಲಾ? ಅದು ಅದು ಹಾಂ, ಪಾಸ್ಪೋರ್ಟು ಜೋಪಾನ ಕಣೆ. ಸರಿನಮ್ಮ, ನೀನು ಬೇಗ ರೆಡಿಯಾಗಿ ಬಾ, ಹೋಗು. ಸರಿ. ಏನು ಹೇಳ್ತಿದ್ದೀರಾ ಚಿಟ್ಟೆ? ನಂಗೆ ವೀಸಾ ಸಿಗಲ್ವಾ?
ಹೌದು ವರ್ಷ, ಅಮೆರಿಕನ್ ಕಾನ್ಸುಲೇಟ್ಗೆ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಖಂಡಿತ ವೀಸಾ ಕೊಡಲ್ಲ. ಹೌದಾ? ಮತ್ತೀಗ ಏನು ಮಾಡೋದು? ಅಲ್ಲಿಗೆ ಬರಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಏನು ಮಾಡೋದು ವರ್ಷ, ಇದು ಕಾನೂನಿನ ಸಮಸ್ಯೆ. ನೀನು ಇಲ್ಲಿಗೆ ಬಾ ಅಂತ ನಾನೇ ನಿನ್ನನ್ನು ಕರಿತಾ ಇದ್ದೀನಲ್ಲ, ಇಲ್ಲಿ ನಂದೇನೂ ಅಭ್ಯಂತರ ಇಲ್ಲ. ನಿನಗೆ ವೀಸಾ ಸಿಕ್ಕಿದ್ರೆ ನನಗೂ ಖುಷಿನೇ ಅಲ್ವಾ? ಎನಿವೆ, ಯಾವುದಕ್ಕೂ ಒಂದ್ಸಲ ಟ್ರೈ ಮಾಡಿ ನೋಡು. ಆಲ್ ದ ಬೆಸ್ಟ್ ವರ್ಷ. ಅಯ್ಯೋ, ನಾನು ಅಮೇರಿಕ ಆಸೆಗೆ ತಣ್ಣೀರು ಎರಚಿಬಿಟ್ರಲ್ಲ, ಈಗ ಏನು ಮಾಡೋದು? ಇನ್ನೇನು ಹೊರಟ್ಬಿಟ್ಟೆ ವರ್ಷ? ಅಯ್ಯೋ ಅದಲ್ಲಮ್ಮ, ಚಿಟ್ಟೆ ಫೋನ್ ಮಾಡಿದ್ರು. ನಂಗೆ ವೀಸಾ ಸಿಗೋದು ಡೌಟ್ ಅಂತೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅಯ್ಯೋ ಅದಲ್ಲಮ್ಮ, ಚಿಟ್ಟೆ ಫೋನ್ ಮಾಡಿದ್ರು. ನಂಗೆ ವೀಸಾ ಸಿಗೋದು ಡೌಟ್ ಅಂತೆ. ಯಾಕೆ ಯಾಕೆ ಯಾಕಂತೆ ವರ್ಷ? ಗರ್ಭಿಣಿಯರಿಗೆ ಅಮೇರಿಕ ವೀಸಾ ಕೊಡಲ್ವಂತೆ. ಹೌದೇನೆ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಅಲ್ಲಿಗೆ ಅಮೇರಿಕಾಗೆ ಹೋಗೋ ನಮ್ಮ ಆಸೆ ಎಳ್ಳು ನೀರು ಬಿಟ್ಟ ಹಾಗೆ. ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೋತೀಯಾ? ನೀನು ಬಸ್ರಿ ಅಂತ ಯಾರಿಗೂ ಗೊತ್ತಾಗ್ದಿರೋಗಿ ಮಾಡಿದ್ರಾಯ್ತು. ಅದು ಹೇಗಮ್ಮ ಸಾಧ್ಯ? ಬ್ರಹ್ಮಾಂಡದಂತ ಈ ಹೊಟ್ಟೆನ ಹೆಂಗೆ ಮುಚ್ಚಿಟ್ಕೊಳಕ್ಕಾಗುತ್ತೆ? ಸೀರೆ ಬಿಟ್ಟು ಬೇರೆ ಯಾವುದಾದ್ರೂ ಲೂಸ್ ಆಗಿರೋ ಡ್ರೆಸ್ ಹಾಕೊಂಡ್ರೆ ಆಯ್ತು. ದಪ್ಪಕ್ಕಿರೋರು ಎಷ್ಟು ಜನ ಇರಲ್ಲ, ಅವ್ರನ್ನೆಲ್ಲ ಗರ್ಭಿಣಿಯರು ಅಂತ ಅಲ್ಲಿ ಟೆಸ್ಟ್ ಮಾಡಿ ನೋಡ್ತಾರಾ? ಸರಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೀನು ಬೇಗ ಹೊರಡು. ಸರಿ. ಹೊಟ್ಟೆ ಕಾಣದೇ ಇರೋ ಲೂಸ್ ಆಗಿರೋ ಬಟ್ಟೆ ಯಾವ್ದು ಹಾಕೊಳ್ಳೋದು? ಅಯ್ಯೋ, ಪಾಸ್ಪೋರ್ಟು. ಇದರಲ್ಲಿ ಯಾವ್ದು ಹಾಕ್ಕೊಳ್ಳಿ? ನಾನು ಇದನ್ನ ಹಾಕೊಂಡ್ರೆ ಆ ಬಿಳಿ ಜಿಲ್ಲೆಗಿಂತ ಚೆನ್ನಾಗಿ ಕಾಣ್ತೀನಿ. ಇದು ನನಗೆ ಚೆನ್ನಾಗಿ ಒಪ್ಪತ್ತೆ. ಒಂದ್ಸರಿ ಹಾಕಿ ನೋಡ್ತೀನಿ. ಅಯ್ಯೋ, ಇದು ಪರಂದ ಹರಿದೋಯ್ತಲ್ಲ. ಈಗ ಏನಪ್ಪ ಮಾಡೋದು? ಈ ಬಿಳಿ ಜಿಲ್ಲೆಗೆ ಗೊತ್ತಾದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾಳೆ. ನನ್ನ ರೂಮಿಗೆ ಯಾಕೆ ಹೋಗಿದ್ರಿ? ಅಲ್ಲಿ ನಿಮ್ಗೇನು ಕೆಲಸ? ಅದು ಅದು ನಾನು ಬ್ಯಾಗ್ ಹುಡ್ಕೋಕ್ ಹೋಗಿದ್ದೆ. ಕೋಮಲ್, ನಿನಗೆ ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು, ದೊಡ್ಡಮ್ಮ ಫೋನ್ ಮಾಡಿದ್ರು. ನೀವು ವರ್ಷದ ಜೊತೆ ಅಮೆರಿಕಾಗೆ ಹೋಗ್ತಿದ್ದೀರಾ ಅಂತ. ಮೊಸ ತಗೊಳಕ್ಕೆ ಚೆನ್ನಾಗಿ ಹೋಗ್ತಿದ್ದೀನಿ. ಅದು ಮೊಸ ಅಲ್ಲ, ವೀಸಾ. ಅಯ್ಯೋ, ಎಂತದೋ ಒಂದು. ಅದಕ್ಕೆ ನನ್ನ ಬ್ಯಾಗ್ ನಿನ್ನ ರೂಮಲ್ಲಿ ಇದೇನೋ ಅಂತ ಹುಡ್ಕೋಕ್ ಹೋಗಿದ್ದೆ. ನಿಮ್ಮ ಬ್ಯಾಗ್ ನಿಮ್ಮ ರೂಮದ ಮಂಚದ ಕೆಳಗೆ ಇದೆ, ನನ್ನ ರೂಮಿಗೆ ಯಾಕೆ ಬರುತ್ತೆ? ಓ ಹೌದಲ್ವಾ? ಅಯ್ಯೋ, ಹೋಗ್ತಾ ಇರೋ ಸಂತೋಷಕ್ಕೆ ಎಲ್ಲಿ ಏನಿಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಸರಿ ಸರಿ, ಅಲ್ಲೇ ನೋಡ್ತೀನಿ. ಕೋಮಲ್ ಅವರೇ, ನೀವು ಬೇಗ ರೆಡಿಯಾಗಿ ಬನ್ನಿ, ಶಾಪಿಂಗ್ ಮಾಡೋಣ. ಒಂದು ನಿಮಿಷ ಟೈಮ್ ಕೊಡು, ಬಂದ್ಬಿಟ್ಟೆ.
ಇದಾಗಲ್ಲ, ಬೇರೆ ಕೊಡು. ಮಂಜುಳಾ, ಇಲ್ಲಿದೆ ನೋಡು, ಅದನ್ನು ಕೊಡಿಲಿ. ಹಾಂ ಮಂಜುಳಾ, ಹಾಗೆ ನನ್ನ ರೈನ್ ಕೋಟ್ ಇರಬೇಕು, ಹುಡುಕ್ ಕೊಡು. ಸರಿ. ಇದಾಗುತ್ತೆ ಅನ್ಸುತ್ತೆ. ಅವಾಗ ತಗೊಂಡಿದ್ದು ತುಂಬ ಲೂಸು ಅಂತ ಹಾಕೇ ಇರಲಿಲ್ಲ. ಈಗ ಉಪಯೋಗಕ್ಕೆ ಬಂತು. ವರ್ಷಕ್ಕ, ಇಲ್ಲೆಲ್ಲೋ ನಿಮ್ಮ ರೈನ್ ಕೋಟ್ ಕಾಣಿಸ್ತಾ ಇಲ್ಲ. ಈ ಮೂಟೆಯಲ್ಲಿ ಇರ್ಬೋದಾ? ಇದ್ರೂ ಇರ್ಬೋದು, ಒಂದ್ಸರಿ ಹುಡುಕ್ ನೋಡು. ಸರಿ. ಮಂಜುಳಾ, ಅಲ್ಲಿದೆ ನೋಡು, ಕೊಡು. ವಾವ್, ನನ್ನ ರೈನ್ ಕೋಟ್ ಸಿಕ್ತು. ವರ್ಷಕ, ಏನು ಹುಡುಕ್ತಾ ಇದೆಯಾ? ರೈನ್ ಕೋಟ್ ಹುಡುಕ್ತಿದ್ದೆ ಅಮೃತ. US ಹೋಗೋಕೆ ತೊಗೊಂಡೋಗ್ಬೇಕಲ್ಲ. ವರ್ಷಕ, ಅದಕ್ಕಿನ್ನೂ ತುಂಬ ಸಮಯ ಇದೆಯಲ್ಲ. ಆದರೂ ಜೋಡಿಸ್ಕೋಬೇಕಲ್ಲ ಅಮೃತ. ಲಾಸ್ಟ್ ಮಿನಿಟಲ್ಲಿ ಟೆನ್ಷನ್ಗೆ ಏನಾದರೂ ಒಂದು ಮರ್ತು ಬಿಡ್ತೀವಿ. ನೀನೇನು ಯೋಚನೆ ಮಾಡಬೇಡ ವರ್ಷಕ. ನಾನು ಮಂಜುಳಾ ಅವರು ಸೇರಿ ಎಲ್ಲ ಜೋಡಿಸಿರ್ತೀವಿ. ಅದು ಪಟ್ಟಿ ಮಾಡಿ, ಆಯ್ತಾ? ನೀನು ಜಾಸ್ತಿ ಆಯಾಸ ಮಾಡ್ಕೋಬೇಡ. ತಗೋ, ಹಾಲು ಕೊಡಿ. ಇದು ಕೊಡು. ಮಂಜುಳಾ ಅವರೇ, ಅಮೂಲ್ಯ ಹೊರಗಡೆ ಆಟಾಡ್ತಿದ್ದಾಳೆ, ಸ್ವಲ್ಪ ನೋಡ್ಕೊಳ್ಳಿ. ವರ್ಷಕ್ಕಂಗೆ ನಾನೆಲ್ಲ ಜೋಡಿಸ್ಕೊಟ್ಟು ಬರ್ತೀನಿ. ಸರಿ ಅಮ್ಮ. ವರ್ಷಕ, ಚೆನ್ನೈಗೆ ಯಾವ ಸೀರೆ ಉಟ್ಕೊಂಡು ಹೋಗ್ತಿದ್ಯಾ? ನಾನು ಸೀರೆ ಉಟ್ಕೊಂಡು ಹೋಗ್ತಿಲ್ಲ ಅಮೃತ, ಈ ಚೂಡಿದಾರ್ ಹಾಕೋತಿದ್ದೀನಿ. ಹೌದಾ? ಸರಿ ಬಿಡು, ಒಳ್ಳೇದಾಯ್ತು. ಅಮ್ಮ, ಅಯ್ಯೋ, 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 ಅಮ್ಮ. ವರ್ಷಕ, ಏನಾಯ್ತು? ಹೊಟ್ಟೆ ನೋವ್ತಿದೆ. ಮಕ್ಕಳು ಓದಿತಿವೆ ಅನ್ಸುತ್ತೆ. ಅಮ್ಮ, ತುಂಬ ನೋವಿದ್ಯಾ? ಮಕ್ಕಳು ಹೋದ್ರೆ ನೋವಾಗಲ್ವಲ್ಲ? ವರ್ಷಕ, ಡಾಕ್ಟರ್ನ ಕರ್ಸೋಣವಾ? ಅಯ್ಯೋ ಬೇಡ ಅಮೃತ. ಡಾಕ್ಟ್ರ್ ಬಂದರೆ ನಾವು ಚೆನ್ನಾಗಿ ಹೋಗೋದು ಲೇಟ್ ಆಗುತ್ತೆ. ಸ್ವಲ್ಪ ಹೊತ್ತು ಮಲಗ್ತೀನಿ, ಸರಿ ಹೋಗ್ಬೋದು. ಸರಿ, ಮಲ್ಕೋ. ವರ್ಷಕ ಇದ್ದಕ್ಕಿದ್ದಾಗೆ ನೋವು ಅಂತಿದ್ದಾಳಲ್ಲ. ಇದು ಮಕ್ಕಳು ಓದಿತಿರೋ ನೋವಲ್ಲ, ಖಂಡಿತ ಅಲ್ಲ. ದಿನ ಬೇರೆ ತುಂಬ್ತಿದೆ. ಈಗ ಯಾಕೆ ಇದ್ದಕ್ಕಿದ್ದಾಗೆ ನೋವು ಬರುತ್ತೆ? ಕೂತ್ಕೊಳ್ಳೋಕ್ಕೂ ಆಗದೆ ಮಲಗಿಬಿಟ್ಲಲ್ಲ. ವರ್ಷಕ್ಕನ್ನು ನೋಡಿದ್ರೆ ಚೆನ್ನಾಗಿ ನೋವು ಬರ್ತಿರೋ ಹಾಗೆ ಕಾಣ್ತಿದೆ. ಡಾಕ್ಟ್ರನ್ನ ಕರೆಸೋದು ಬೇಡ ಅಂತಿದ್ದಾಳೆ. ಈ ಹೊತ್ತಲ್ಲಿ ವಿಮಾನ ಪ್ರಯಾಣ ಮಾಡೋದು ಎಷ್ಟು ಸರಿ? ದೇವ್ರೆ, ವರ್ಷಕ್ಕಂಗೇನು ತೊಂದರೆ ಆಗ್ತಿರ್ಲಪ್ಪ.